ರಾಜ್ಯದಲ್ಲಿ H1N1 ಆತಂಕ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ H1N1 ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ಈ ವರ್ಷ ಇದುವರೆಗೆ 4125 ಪ್ರಕರಣಗಳು ದಾಖಲಾಗಿದೆ. ಕಳೆದ ವರ್ಷದ ಒಟ್ಟು ಪ್ರಕರಣಗಳ ಸಂಖ್ಯೆ 4583 ಆಗಿತ್ತು. ಈ ವರ್ಷದ ಸಂಖ್ಯೆ ಅದಾಗಲೇ ಅದಕ್ಕೆ ಹತ್ತಿರ ಆಗ್ತಾ ಇದೆ. ಇನ್ನು ರಾಜ್ಯದ ಒಟ್ಟು ಪ್ರಕರಣಗಳಲ್ಲಿ ಬೆಂಗಳೂರಲ್ಲೇ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ 2000ಕ್ಕೂ ಹೆಚ್ಚು H1N1 ಕೇಸ್ಗಳು ವರದಿಯಾಗಿದೆ. ಉಡುಪಿ ಮತ್ತು ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಸಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಕರಣಗಳ ಏರಿಕೆಯ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಪರಿಸ್ಥಿತಿಯ ಮೇಲೆ ನಿಗಾ ಇಟ್ಟಿದೆ. H1N1 ನಿಯಂತ್ರಣಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳಲ್ಲೂ ಸಹ ಮಾಸ್ಕ್ ಬಳಕೆ ಕಡ್ಡಾಯ ಇರುತ್ತೆ. ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ಅಗತ್ಯ ಚಿಕಿತ್ಸೆ ಸೇರಿದಂತೆ ಹಲವು ಕ್ರಮಗಳನ್ನು ಸೂಚಿಸಲಾಗಿದೆ. ಮುಂದಿನ ದಿನಗಳಲ್ಲೂ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದೆ. ಹೀಗಾಗಿ ಜ್ವರ, ಕೆಮ್ಮು ಸೇರಿದಂತೆ ಫ್ಲೂ ಲಕ್ಷಣಗಳೇನಾದರೂ ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದೆ ಮುನ್ನೆಚ್ಚರಿಕೆ ವಹಿಸುವಂತೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ ಇದೆ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲೇ ಜಾಸ್ತಿ ಇದೆ, 2033 ಪ್ರಕರಣಗಳಿದೆ. ಅಂದರೆ ಒಟ್ಟು ಟೋಟಲ್ ನಂಬರ್ಸಲ್ಲಿ ಅರ್ಧಕ್ಕರ್ಧ ಬೆಂಗಳೂರಿನಲ್ಲೇ ಇದೆ. ಇನ್ನು ಬೆಂಗಳೂರು ನಗರ ವ್ಯಾಪ್ತಿಗೆ ಬರೋದಾದರೆ 982 ಕೇಸ್ಗಳಿದ್ದಾವೆ. ಮೈಸೂರಿನಲ್ಲಿ 184 ಕೇಸು, ಉಡುಪಿಯಲ್ಲಿ 293 ಕೇಸು. ಬೆಂಗಳೂರು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ ಉಡುಪಿ ಇದೆ, 293 ಕೇಸು. ದಕ್ಷಿಣ ಕನ್ನಡದಲ್ಲಿ 87 ಕೇಸು, ಬಳ್ಳಾರಿಯಲ್ಲಿ 51 ಕೇಸ್ ಇದೆ, ಬೆಳಗಾವಿಯಲ್ಲಿ 45 ಕೇಸ್ಗಳು ದಾಖಲಾಗಿದೆ ಇಲ್ಲಿಯವರೆಗೆ. ಮಂಡ್ಯದಲ್ಲಿ 31 ಕೇಸ್ಗಳು, ಹಾವೇರಿಯಲ್ಲಿ 26, ಬೆಂಗಳೂರು ಗ್ರಾಮಾಂತರದಲ್ಲಿ 26 ಕೇಸ್ ಇದೆ. ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ 26 ಕೇಸ್ ವರದಿಯಾಗಿದೆ. ಚಾಮರಾಜನಗರದಲ್ಲಿ 20 ಕೇಸ್ಗಳು ವರದಿಯಾಗಿದೆ. ಶಿವಮೊಗ್ಗದಲ್ಲಿ 91 ಕೇಸ್ಗಳು ದಾಖಲಾಗಿರುವಂಥದ್ದು. ಉತ್ತರ ಕನ್ನಡದಲ್ಲಿ 41, ದಾವಣಗೆರೆಯಲ್ಲಿ 23 ಕೇಸ್ಗಳು ದಾಖಲಾಗಿದೆ. ವೀಕ್ಷಕರೇ, ಹಾಗಾದರೆ ಈ ಒಂದು H1N1 ನಿಯಂತ್ರಣಕ್ಕೆ ಏನು ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕು ಅನ್ನೋದು, ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಇದೆ ಅನ್ನುವ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ನೋಡಿ, H1N1 ಕೇಸ್ ಏನಾದರೂ ಇದ್ದರೆ ಮನೆಯಲ್ಲಿ ಐಸೋಲೇಟ್ ಆಗಬೇಕು ಅಂತಂದರೆ ಯಾರ ಸಂಪರ್ಕಕ್ಕೂ ಬರಬಾರ್ದು ಅನ್ನೋದು. ಮಾಸ್ಕ್ ಹಾಕಿಕೊಳ್ಳೋದು ಕಡ್ಡಾಯವಾಗಿರುತ್ತೆ. ನಿಮ್ಮಿಂದ ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಕಡ್ಡಾಯವಾಗಿ ಸೋಪ್ ಮತ್ತು ಸ್ಯಾನಿಟೈಸರ್ ಇಂದ ಕೈಯನ್ನು ತೊಳ್ಕೊಳ್ಬೇಕಾಗುತ್ತೆ. ಬಿಸಿ ನೀರನ್ನು ಕಡ್ಡಾಯವಾಗಿ ಕುಡಿಲೇಬೇಕು. ಹಾಗೆ ಮೂಗು, ಕಣ್ಣಿಗೆ ಕೈ ಟಚ್ ಮಾಡ್ಕೊಳ್ತಾನೇ ಇರಬಾರ್ದು. ಸ್ವಯಂ ಮೆಡಿಕೇಷನನ್ನು ಮಾಡ್ಕೊಳ್ಬೇಡಿ. ಸಾಧ್ಯ ಆದಷ್ಟು ಆಸ್ಪತ್ರೆಗೆ ಹೋಗಿ. ರೋಗ ಲಕ್ಷಣ ಇದ್ದರೆ ಶೇಕ್ ಹ್ಯಾಂಡ್ ಮಾಡೋದನ್ನು ದಯವಿಟ್ಟು ಬಿಟ್ಟುಬಿಡಿ. ನಿಮಗೇನಾದರೂ ಕೋಲ್ಡ್ ಸಿಂಪ್ಟಮ್ಸ್ ಇದ್ರೇ ಇದರಿಂದ ತಾವು ದೂರ ಇರೋದು ಒಳ್ಳೆಯದು ಅನ್ನೋದು. ಸಾರ್ವಜನಿಕರ ಗುಂಪುಗಳಲ್ಲಿ ಸೇರಬಾರ್ದು. ಕರವಸ್ತ್ರ ಅಂದರೆ ಕರ್ಚೀಫ್ ಏನಿದೆ ಅದನ್ನು ಬಳಸೋದಕ್ಕೆ ಆದಷ್ಟು ಟ್ರೈ ಮಾಡಿ.